ನಮ್ಮ ಭಾರತ ದೇಶದ ಪ್ರಧಾನಿ ಯಾರಾಗಬೇಕು ಮೇಡಮ್? ಮೋದಿಜಿ ಆಗಬೇಕು ಅಂತ ನಾವು ಆಸೆ ಪಡ್ತೀವಿ. ಈಗಿನ ಯೂತ್ಸಿಗೆ ಅವರೇ ಒಂದು ಆದರ್ಶ. ಅವ್ರು ಮಾಡ್ತಾರೆ ಡೆವಲಪ್ಮೆಂಟ್ಸು, ದೇಶದ ಬಗ್ಗೆ ಅವ್ರಿಗಿರೋ ಕಾಳಜಿ, ದೇಶಭಕ್ತಿ, ಇದಕ್ಕೆಲ್ಲ ನೋಡಿದ್ರೆ ನಮಗೆ ಮೋದಿನೇ ಬೇಕು. ಸೊ ಯಾಕೆ ಮೋದಿಜಿ ಅವರೇ ಆಗಬೇಕು? ಸತ್ವಯುತ ರಾಜಕೀಯ ಅಂತ ಅನಿಸ್ತಾ ಇದೆ ನಮಗೆ. ಅದಕ್ಕೋಸ್ಕರ ಮೋದಿಜಿ ಅವ್ರನ್ನೇ ಆಸೆ ಪಡ್ತೀವಿ. ನಮ್ಮ ಸಿದ್ದರಾಮಯ್ಯನವ್ರು ಏನಾದರೂ ಪ್ರಧಾನಮಂತ್ರಿ ಆದರೆ ಏನೆಲ್ಲ ಚೇಂಜಸ್ ತರ್ಬೋದು ನಮ್ಮ CM? ಸಾಲ ಯುಕ್ತ ದೇಶವಾಗುತ್ತೆ ಅಂತ ಹೇಳ್ತಾರೆ. ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆದರೆ ಏನೆಲ್ಲ ಚೇಂಜಸ್ ತರ್ಬೋದು? ಬರಗಾಲ ಬಂದಾಗ ಅನಿವಾರ್ಯವಾಗಿ ಅನುಭವಿಸ್ತೀವಲ್ಲ, ಹಂಗೆ ಅನುಭವಿಸ್ತೀವಿ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು ಏನಾದರೂ ಪ್ರಧಾನಮಂತ್ರಿ ಆಗೋ ಚಾನ್ಸಸ್ ಇದ್ರೆ? ಸಿದ್ದರಾಮಯ್ಯ ಒಳ್ಳೆ ಲೀಡ್ರ್, ಅವರು ಎಲ್ಲ ಜನಗಳಿಗೆ ರೀಚ್ ಆಗಂಗೆ ಸ್ವಲ್ಪ ಮಾಡಿದ್ದಾರೆ. ಆದರೆ ನಮಗೆ ಮೋದಿ ಬೇಕು. ನಮ್ಮ ಭಾರತ ದೇಶದ ಪ್ರಧಾನಿ ಯಾರಾಗಬೇಕು ಮೇಡಮ್? ಮೋದಿಜಿ ಆಗಬೇಕು ಅಂತ ನಾವು ಆಸೆ ಪಡ್ತೀವಿ. ಅದೇನಿದೆ ದೇವ್ರಿಗೆ. ಸೊ ಯಾಕೆ ಮೋದಿಜಿ ಅವರೇ ಆಗಬೇಕು? ಏನೋ ಸತ್ವಯುತ ರಾಜಕೀಯ ಅಂತ ಅನಿಸ್ತಾ ಇದೆ ನಮಗೆ. ಅದಕ್ಕೋಸ್ಕರ ಮೋದಿಜಿ ಅವ್ರನ್ನೇ ಆಸೆ ಪಡ್ತೀವಿ. ಮೋದಿಜಿ ಆದರೆ ಒಳ್ಳೆಯದು ಜನಕ್ಕೆ ಅಂತ. ಸಪೋಸ್ ಇವಾಗ ರಾಹುಲ್ ಗಾಂಧಿ ಏನಾದರೂ ಪ್ರಧಾನಮಂತ್ರಿ ಆದರೆ ಏನೇನೆಲ್ಲ ಚೇಂಜಸ್ ತರ್ಬೋದು? ಯಾಕೆಂದರೆ ಆ ಟೈಮ್ ಕಾಂಗ್ರೆಸ್ ಇದ್ದಾಗ ಏನೇನು ಆಗ್ತಿತ್ತು, ಏನೇನು ಪ್ರಾಬ್ಲಮ್ಸ್ ಆಗ್ತಿತ್ತು ಎಲ್ಲ ನೋಡಿದ್ದಾರೆ ಜನ. ಈಗ ಏನು BJP ಬಂದ್ರ ಮೇಲೆ ಏನಾಗುತ್ತೆ, ಹೇಗಿದ್ದಾರೆ ಜನ ಅನ್ನೋದು ಈಗ ಜನಗಳಿಗೆ ಗೊತ್ತಾಗಿದೆ. ಜನಕ್ಕೇನು ಬೇರೆ ಹೇಳೋ ಅವಶ್ಯಕತೆ ಇಲ್ವಲ್ಲ. ಹಾಗಾಗಿ ನ್ಯಾಯಯುತವಾಗಿ ನಡೀಲಿ ಅಂತ ಕೇಳ್ಕೊತೀವಿ ಅಷ್ಟೇ. ಸೊ ಸಪೋಸ್ ನಮ್ಮ ಸಿದ್ದರಾಮಯ್ಯನವ್ರು ಏನಾದರೂ ಪ್ರಧಾನಮಂತ್ರಿ ಆದರೆ ಏನೆಲ್ಲ ಚೇಂಜಸ್ ತರ್ಬೋದು ನಮ್ಮ CM? ಏನಾಗುತ್ತೋ ಗೊತ್ತಿಲ್ಲ. ಕೆಲವರು ಹೇಳ್ತಾರೆ ಸಾಲ ಯುಕ್ತ ದೇಶವಾಗುತ್ತೆ ಅಂತ ಹೇಳ್ತಾರೆ. BJP ಬಂದರೆ ಸಾಲ ಮುಕ್ತ ದೇಶ ಆಗುತ್ತೆ ಅಂತ ಹೇಳ್ತಾರೆ, ಗೊತ್ತಿಲ್ಲ ಏನು. ಓಕೆ ಮೇಡಮ್, ಥ್ಯಾಂಕ್ ಯು. ಡಾಕ್ಟರ್ ಆಗೋ ಕನಸಿದೆಯಾ? ನೀಟಲ್ಲಿ ಕಡಿಮೆ ಅಂಕಗಳು ಬಂದಿದೆಯಾ? ಇಂಜಿನಿಯರಿಂಗ್ ಓದೋ ಬಜೆಟಲ್ಲಿ ವಿದೇಶದಲ್ಲಿ MBBS ತಡ ಯಾಕೆ? ಕಾಂಟ್ಯಾಕ್ಟ್ ಮಾಡಿ ಡಾಕ್ಟರ್ ಟೀಮ್ಸ್. ನಮ್ಮ ಭಾರತ ದೇಶದಲ್ಲಿ ಯಾರು ಪ್ರಧಾನಿ ಆದರೆ ಚೆನ್ನಾಗಿರುತ್ತೆ? ಈಗ ಸದ್ಯದ ಪರಿಸ್ಥಿತಿ ಮೋದಿನೇ ಪ್ರಧಾನಿ ಆಗ್ಬೇಕಂತ ನಮ್ಮ ಆಸೆ. ಯಾಕೆ ಮೋದಿನೇ ಆಗಬೇಕು? ಬಿಕಾಸ್ ಈಗಿನ ಪ್ರಸ್ತುತ ಪರಿಸ್ಥಿತಿಗೆ ಈಗಿನ ಯೂತ್ಸಿಗೆ ಅವರೇ ಒಂದು ಆದರ್ಶ. ಅವರು ಒಂದು ದೊಡ್ಡ ಈಗಿನ ಏಜಿಗೆ ಅವ್ರು ದುಡಿತಾ ಇರೋ ರೀತಿ, ಅವ್ರು ಮಾಡ್ತಾರೆ ಡೆವಲಪ್ಮೆಂಟ್ಸು, ದೇಶದ ಬಗ್ಗೆ ಅವ್ರಿಗಿರೋ ಕಾಳಜಿ, ದೇಶಭಕ್ತಿ, ಇದಕ್ಕೆಲ್ಲ ನೋಡಿದ್ರೆ ನಮಗೆ ಮೋದಿನೇ ಬೇಕು. ಸೊ ಸಪೋಸ್ ಏನಾದರೂ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆದರೆ ಏನೆಲ್ಲ ಚೇಂಜಸ್ ತರ್ಬೋದು? ಗೊತ್ತಿಲ್ಲ. ಬರಗಾಲ ಬಂದಾಗ ಅನಿವಾರ್ಯವಾಗಿ ಅನುಭವಿಸ್ತೀವಲ್ಲ, ಹಂಗೆ ಅನುಭವಿಸ್ತೀವಿ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಮೇಡಮ್, ಸಪೋಸ್ ಇವಾಗ ನಮ್ಮ CM ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು ಏನಾದರೂ ಪ್ರಧಾನಮಂತ್ರಿ ಆಗೋ ಚಾನ್ಸಸ್ ಇದ್ರೆ ಏನೆಲ್ಲ ಚೇಂಜಸ್ ಮಾಡ್ಬೋದು? ಮಾಡ್ತಾರೆ. ಅವ್ರು ಏನಾದರೂ ಜನಗಳಿಗೆ ರೀಚ್ ಆಗಂಗೆ ಮಾಡ್ತಾರೆ. ಕಾಂಗ್ರೆಸ್ ಪಕ್ಷ ಕೆಟ್ಟದು ಅಂತ ನಾನು ಹೇಳ್ತಿಲ್ಲ, ಬಟ್ ರಾಹುಲ್ ಗಾಂಧಿ ಲೀಡರ್ ಆಗೋದು ನಮ್ಗೆ ಇಷ್ಟ ಇಲ್ಲ. ಸಿದ್ದರಾಮಯ್ಯ ಓಕೆ, ನಮಗೆ ಪಕ್ಷದ ಬಗ್ಗೆ ಏನು ತೊಂದರೆ ಇಲ್ಲ. ಸಿದ್ದರಾಮಯ್ಯ ಒಳ್ಳೆ ಲೀಡ್ರ್, ಅವರು ಎಲ್ಲ ಜನಗಳಿಗೆ ರೀಚ್ ಆಗಂಗೆ ಸ್ವಲ್ಪ ಮಾಡಿದ್ದಾರೆ. ಆದರೆ ನಮಗೆ ಮೋದಿ ಬೇಕು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.